ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನೋಡ್ರಿ, ಓದಿದ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಶಿಷ್ಯರಿಗೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತರುವಂಥ ಒಂದು ಹಂತ ಇರುವುದಾದರೆ ಅದು ನಂಬಿಕೆಯಾಗಿದೆ. ಈ ಲೋಕದಲ್ಲಿ ಎರಡು ರೀತಿಯ ನಂಬಿಕೆ ಇದೆ. ಒಂದು ಸ್ವಾಭಾವಿಕವಾದ ನಂಬಿಕೆ, ಇನ್ನೊಂದು ದೇವರ ಮೇಲಿರುವಂಥ ನಂಬಿಕೆ. ಜನರು ಸ್ವಾಭಾವಿಕವಾದಂಥ ನಂಬಿಕೆಯಲ್ಲಿ ಜೀವಿಸ್ತಾರೆ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನು ನಂಬಿಕೆಯಿಂದಲೇ ಜೀವಿಸುತ್ತಾ ಇದ್ದಾನೆ. ಆದರೆ ಆ ನಂಬಿಕೆ ಸ್ವನಂಬಿಕೆಯಾಗಿರಬಾರದು. ದೇವರ ಮೇಲೆ ಇರುವ ನಂಬಿಕೆ ಮಾತ್ರ ದೇವರ ಮಕ್ಕಳಿಗೆ ಇರಬೇಕು. ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರೂ ಸಹ ನಂಬಿಕೆಯಿಂದಲೇ ಜೀವಿಸ್ತಾ ಇದ್ದಾರೆ. ಕೆಲವರು ತಮ್ಮ ಆಸ್ತಿಗಳ ಮೇಲೆ ನಂಬಿಕೆ ಉಳ್ಳವರಾಗಿದ್ದಾರೆ, ಕೆಲವರು ತಮ್ಮ ವಿದ್ಯಾಭ್ಯಾಸದ ಮೇಲೆ, ಜ್ಞಾನದ ಮೇಲೆ, ಸ್ತೋತ್ರ, ಇನ್ನು ಕೆಲವರು ಮೂಢ ನಂಬಿಕೆಗಳ ಮೇಲೆ, ಸ್ತೋತ್ರ. ಆದರೆ ನಾವು ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆ ಇಡಬೇಕು. ನೋಡ್ರಿ, ನಾವು ಆಸ್ಪತ್ರೆಗೆ ಹೋಗ್ತೇವೆ, ಚಿಕಿತ್ಸೆ ತೆಗೆದುಕೊಳ್ತೇವೆ, ಡಾಕ್ಟ್ರು ಮೆಡಿಸನ್ ಕೊಡ್ತಾರೆ. ಆ ಮೆಡಿಸನ್ ಯಾವುದಂತಲೇ ಗೊತ್ತಿಲ್ಲ, ನಂಬಿಕೆಯಿಂದ ನಾವು ತೆಗೆದುಕೊಳ್ತೇವೆ, ಹುಷಾರಾಗುತ್ತೆ, ಸರಿಯಾಗುತ್ತೆ ಎಂಬುದಾಗಿ. ಆದುದರಿಂದ ಕೆಲವರು ನೋಡ್ರಿ, ಸ್ತೋತ್ರ, ದೊಡ್ಡ ದೊಡ್ಡ ಚಿಕಿತ್ಸೆಗೆ ಒಪ್ಪಿಸಿಕೊಟ್ಟು ಆಪರೇಷನನ್ನು ಮಾಡಿಸಿಕೊಳ್ತಾರೆ. ಯಾಕೆ? ಡಾಕ್ಟ್ರ್ ಮೇಲೆ ಅವರಿಗಿರುವಂಥ ನಂಬಿಕೆ. ನೋಡ್ರಿ, ನಮ್ಮಲ್ಲಿ ಮನೇಲಿ ಇರಿದಂಥ ಹಣ, ನಾವು ಸಂಬಳ ತೆಗೆದುಕೊಳ್ಳುವಂಥ ಹಣ ಎಲ್ಲವನ್ನು ನಾವು ಬ್ಯಾಂಕಲ್ಲಿ ಇಡ್ತೇವೆ. ಆ ಬ್ಯಾಂಕನ್ನು ಸ್ತೋತ್ರ ವಾಪಸ್ ನಮಗೆ ದುಡ್ಡು ಕೊಡ್ತಾನ ಇಲ್ವಾ ಎಂಬುದಾಗಿ ವಿಚಾರ ಮಾಡೋದಿಲ್ಲ. ಯಾಕೆಂದರೆ ಬ್ಯಾಂಕ್ ಮೇಲೆ ನಮಗೆ ಒಂದು ನಂಬಿಕೆ ಇದೆ. ಅದೇ ವಿಧದಲ್ಲಿ ಸ್ತೋತ್ರ, ದೇವ ಮಕ್ಕಳಾದಂಥ ನಾವುಗಳು ದೇವರನ್ನು ನಂಬಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನನ್ನ ಮೇಲೆ ನಿಮಗೆ ನಂಬಿಕೆ ಇರಲಿ. ಹಾಗಾದರೆ ದೇವರಿಂದ ನಾವೇನಾದರೂ ಹೊಂದಿಕೊಳ್ಳಬೇಕಾದ್ರೆ ನಮಗೆ ನಂಬಿಕೆ ಇರಬೇಕ್ರೆ. ಕ್ರೈಸ್ತ ಜೀವನ ನಂಬಿಕೆ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ, ನಂಬಿಕೆಯಿಂದಲೇ ಜೀವಿಸ್ತೇವೆ. ನಾವೇನಾದರೂ ಕ್ರೈಸ್ತ ಜೀವಿತದಲ್ಲಿ ಸಾಧಿಸಬೇಕಾದ್ರೆ ನಂಬಿಕೆ ಬೇಕೇ ಬೇಕು. ನೋಡ್ರಿ, ಮೋಶೆ ದೇವರ ಮೇಲೆ ನಂಬಿಕೆ ಇಟ್ಟು ಕೋಲು ಚಾಚಿದಾಗ ಸಮುದ್ರ ವಿಭಾಗವಾಯಿತು. ಯೆಹೋಶುವನು ನಂಬಿಕೆಯಿಂದ ಆಜ್ಞಾಪಿಸಿದಾಗ ಸೂರ್ಯನು ಹಾಗೆ ನಿಂತುಕೊಂಡ. ಎಲಿಯನು ನಂಬಿಕೆಯಿಂದ ಪ್ರಾರ್ಥಿಸಿದಾಗ ಚಿಕ್ಕ ಮೋಡದಿಂದ ಒಂದು ದೊಡ್ಡ ಮಳೆ ಬಂತು. ಶತಾಧಿಪತಿ ಯೇಸುವನ್ನು ನಂಬಿದ ಅದೇ ಸಮಯದಲ್ಲಿ ಅವನ ಆಳು ಸ್ವಸ್ಥವಾದ. ಪ್ರೀತಿಯುಳ್ಳ ದೇವಜನರೇ, ನಮಗೂ ಸಹ ದೇವರ ಮೇಲೆ ನಂಬಿಕೆ ಇಡುವಾಗ ಅಸಾಧಾರಣವಾದ ಅದ್ಭುತಗಳನ್ನು, ಅತಿಶಯಗಳನ್ನು ನಾವು ಕಾಣುವಂತೆ ದೇವರು ಸಹಾಯ ಮಾಡ್ತಾರೆ. ಯಾವುದೇ ಸನ್ನಿವೇಶವಾಗಲಿ, ಉಪದ್ರವವಾಗಲಿ, ಕಷ್ಟವಾಗಲಿ, ಗಂಡಾಂತರವಾಗಲಿ, ರೋಗವಾಗಲಿ, ಏನೇ ಬಂದರೂ, ಏನೇ ನಡೆದರೂ ದೇವರ ಮೇಲೆ ನಮಗೆ ನಂಬಿಕೆ ಇರಬೇಕು. ದೇವರು ನೋಡಿಕೊಳ್ತಾರೆ. ಸ್ತೋತ್ರ, ದೇವರೆಲ್ಲವನ್ನು ನನಗಾಗಿ ಮಾಡ್ತಾರೆ ಎಂಬಂಥ ಒಂದು ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಜೀವಿಸುವುದಾದರೆ ನಿಶ್ಚಯವಾಗಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥವರಾಗಿದ್ದಾರೆ. ಯಾವುದೇ ಸಮಯದಲ್ಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾದರೆ ಈ ದಿನ ನಾವು ದೇವರಿಗೆ ಹೇಳೋಣ, ಸ್ವಾಮಿ, ಏನೇ ನಡೆದ್ರು, ಏನೇ ಆದರೂ ನಾನು ನಿನ್ನನ್ನು ನಂಬುತ್ತೇನೆ, ನನ್ನನ್ನು ನಡೆಸು, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ನೋಡ್ರಿ, ಇಸಾಕನು ಕ್ಷಾಮ ಕಾಲದಲ್ಲಿ ನಂಬಿಕೆಯಿಂದ ಬೀಜ ಬಿತ್ತಿದ, 100ರಷ್ಟು ಅವನು ಪಡೆದುಕೊಂಡ. ಅದೇ ವಿಧದಲ್ಲಿ ಇವತ್ತು ನಮ್ಮ ಸನ್ನಿವೇಶ ಹೇಗೆ ಇರಲಿ, ಎಂಥದ್ದಾಗಿರಲಿ, ದೇವರೇ ನಿನ್ನನ್ನು ನಂಬ್ತೇನೆ, ನೀವು ನಮ್ಮ ಬಾಳಿನಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ನಿಮ್ಮ ಪಾದ ಸಮ್ಮುಖದಲ್ಲಿ ಬಂದಿದ್ದೇವೆ. ನಾವು ನಿಮ್ಮನ್ನು ನೋಡುತ್ತಾ ಇದ್ದೇವೆ, ನಾವು ನಿಮ್ಮನ್ನು ನಂಬಿದ್ದೇವೆ. ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ, ಒಂದು ಬಿಡುಗಡೆಯನ್ನು ಕೊಡ್ರಿ, ಒಂದು ಅತಿಶಯವನ್ನು ತೋರಿಸ್ರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಕೂಡ ಸ್ವಾಮಿ ದೇವರ ಅದ್ಭುತವಾಗಿ ನೀವು ನಡೆಸ್ರಿ, ಅದ್ಭುತವಾಗಿ ನೀವು ನಮ್ಮ ಜೊತೆಯಲ್ಲಿದ್ದು ದೇವರೇ, ನಿನ್ನ ಮಕ್ಕಳು ಯಾವೆಲ್ಲ ವಿಷಯಕ್ಕಾಗಿ ಕಾದಿದ್ದಾರೋ ಬಿಡುಗಡೆ ಉಂಟಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ದೃಢಗೊಳ್ಳ್ರಿ, ದೇವರನ್ನ ಎಲ್ಲ ಕಾರ್ಯಗಳಿಗಾಗಿ ನಂಬ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವರು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.